ಟ್ರೇಡಿಂಗ್ ಜರ್ನಲ್ ತುಂಬಾನೇ ಇಂಪಾರ್ಟೆಂಟ್, ಬಟ್ ಮೋಸ್ಟ್ ಆಫ್ ದ ಟ್ರೇಡರ್ಸ್ ಅದನ್ನ ಫಾಲೋ ಮಾಡೋದಿಲ್ಲ. ಯಾಕಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಬಟ್ ವಿತೌಟ್ ಟ್ರೇಡಿಂಗ್ ಜರ್ನಲ್ ಯಾರು ಸಕ್ಸೀಡ್ ಆಗಕ್ ಆಗೋದಿಲ್ಲ. ಎಲ್ಲಾ ಬಿಗಿನರ್ಸ್ ಟ್ರೇಡರ್ಸ್ ಮಾಡೋದು ಒಂದೇ ಮಿಸ್ಟೇಕ್, ಅವರು ಟ್ರೇಡಿಂಗ್ ನ ರೆಕಾರ್ಡ್ ಮಾಡೋದನ್ನ ಮರ್ತೇ ಬಿಟ್ಟು ಸಕ್ಸಸ್ ಗೋಲ್ ಬಗ್ಗೆ ಫೋಕಸ್ ಮಾಡ್ತಾ ಇರ್ತಾರೆ. ಬಟ್ ಅದು ವರ್ಕ್ ಆಗೋದಿಲ್ಲ. ಸೊ ಯಾಕಾಗಲ್ಲ, ಟ್ರೇಡಿಂಗ್ ಜರ್ನಲ್ ಇಂದ ಏನ್ ಬೆನಿಫಿಟ್ ಅನ್ನೋದನ್ನ ನೋಡೋಣ ಬನ್ನಿ. Hi, hello everyone. Welcome back to my channel. This is Madhukumar Nagaraj. So, trading journal. ಸೊ ಫಸ್ಟ್ ಕ್ವಶನ್ ಎಲ್ಲರಿಗೂ ತಲೆಯಲ್ಲಿ ಬರೋದು, ಟ್ರೇಡಿಂಗ್ ಜರ್ನಲ್ ಅಂದ್ರೆ ಏನು, ಇದನ್ನ ಯಾಕೆ ಫಾಲೋ ಮಾಡಬೇಕು, ಇದರಿಂದ ಏನ್ ಯೂಸ್. ಸೊ ಟ್ರೇಡಿಂಗ್ ಜರ್ನಲ್ ಇಟ್ಸ್ ನಥಿಂಗ್ ಬಟ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ತರ. ಸೊ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅಲ್ಲಿ ನೀವು ವಿಡ್ರಾ ಮಾಡಿದ್ರೆ ದುಡ್ಡು ಹೋಗುತ್ತೆ, ಡೆಪಾಸಿಟ್ ಮಾಡಿದ್ರೆ ದುಡ್ಡು ಆಡ್ ಆಗುತ್ತೆ. ಸೇಮ್ ವೇ ಜಸ್ಟ್ ಲೈಕ್ ಜರ್ನಲ್ ಎಂಟ್ರಿ ತರ ನೀವು ಡೇ ಟು ಡೇ ಮೇಂಟೈನ್ ಮಾಡಬೇಕು. ಸೊ ಸ್ಟಿಲ್ ನಿಮ್ಗೆ ಕನ್ಫ್ಯೂಷನ್ ಇದ್ರೆ, ಆದ್ರೂ ಯಾಕೆ ಟ್ರೇಡಿಂಗ್, ಸ್ಟಾಕ್ ಪರ್ಚೇಸ್ ಮಾಡ್ತೀವಿ, ಸೆಲ್ ಮಾಡ್ತೀವಿ, ಪ್ರಾಫಿಟ್ ಬರುತ್ತೆ, ಲಾಸ್ ಬರುತ್ತೆ, ಅದೇ ತಾನೇ ಯಾಕೆ ಜರ್ನಲ್ ಮೇಂಟೈನ್ ಮಾಡಬೇಕು ಅನ್ನೋದು ಕ್ವಶನ್ ಇದೆ. ಇದರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ನಾನು 4 ಬೆನಿಫಿಟ್ಸ್ ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಫೋಕಸ್ ಮಾಡಿ ನೋಡಿ. ಸೊ ಬೆನಿಫಿಟ್ ನಂಬರ್ 1, ನಿಮ್ಗೆ ಟ್ರೇಡಿಂಗ್ ಜರ್ನಲ್ ಇಂದ ನಿಮ್ಮ ವೀಕ್ ಪಾಯಿಂಟ್ ಏನು ಅಂತ ಗೊತ್ತಾಗುತ್ತೆ. ಸೊ ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಸಿಕ್ಕಾಪಟ್ಟೆ ಓವರ್ ಟ್ರೇಡ್ ಮಾಡ್ತಿರ್ತೀರಾ, ಅಂಡ್ ಮೋರ್ ಓವರ್ ನಿಮ್ಗೆ ಯಾವ ಕಡೆ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿರಲ್ಲ. ಬಟ್ ನೀವು ವಿತೌಟ್ ಟ್ರೇಡಿಂಗ್ ಜರ್ನಲ್ ಹೋದ್ರೆ ನೀವು 10 ಇಯರ್ಸ್ 15 ಇಯರ್ಸ್ ಆದ್ರೂ ನೀವು ನಿಮ್ ವೀಕ್ನೆಸ್ ಏನು ಅಂತ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನೀವು ಯಾವ್ದ್ರಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ. ಈಗ ಸಪೋಸ್ ಈಗ ನಾನು ಪೊಸಿಷನಲ್ ಟ್ರೇಡರ್, ಸೊ ನನ್ನ ಪೊಸಿಷನಲ್ ಅಲ್ಲಿ ಚೆನ್ನಾಗಿ ಮಾಡ್ತೀನಿ, ನನ್ನ ಸ್ಕಿಲ್ಸ್ ಪೊಸಿಷನಲ್ ಅಲ್ಲಿ ಚೆನ್ನಾಗಿದ್ರೆ ನಾನು ಪೊಸಿಷನಲ್ ಅಲ್ಲೇ ಮಾಡ್ಬೇಕು. ಹಾಗೆ ಇಫ್ ಇನ್ ಕೇಸ್ ಯಾರೋ ಸ್ಕ್ಯಾಲ್ಪರ್ ಬಂದ್ಬಿಟ್ಟು ಪೊಸಿಷನಲ್ ಮಾಡಕ್ ಆಗುತ್ತಿಲ್ಲ, ಬಿಕಾಸ್ ಅವ್ರ ಹತ್ರ ಆ ಟೆಂಪರ್ಮೆಂಟೇ ಇರೋದಿಲ್ಲ. 3 ಮಂತ್ಸ್ 2 ಮಂತ್ಸ್ 15 ಡೇಸ್ ಅಟ್ಲೀಸ್ಟ್ 2 ಡೇಸ್ ಹೋಲ್ಡ್ ಮಾಡೋಷ್ಟು ಟೆಂಪರ್ಮೆಂಟ್ ಇರೋದಿಲ್ಲ. ಸೊ ನಿಮ್ಮ ಸ್ಟ್ರೆಂತ್ ಯಾವುದು, ನಿಮ್ಮ ವೀಕ್ನೆಸ್ ಯಾವುದು, ಅದನ್ನ ತಿಳ್ಕೊಳ್ಳೋದಕ್ಕೆ ನೀವು ಟ್ರೇಡಿಂಗ್ ಜರ್ನಲ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಲೇಬೇಕು. ಯಾಕಂದ್ರೆ ಯೂಸ್ ಮಾಡಿದಷ್ಟು ನಿಮ್ಗೆ ನೀವು ಏನೇನ್ ಮಾಡ್ತಾ ಇದ್ದೀರಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರುತ್ತೆ. ಬೆನಿಫಿಟ್ ನಂಬರ್ 2, ಟ್ರೇಡಿಂಗ್ ಜರ್ನಲ್ ನಿಮ್ ಕನ್ಸಿಸ್ಟೆನ್ಸಿನ ಇಂಪ್ರೂವ್ ಮಾಡುತ್ತೆ. ಸಪೋಸ್ ಇವಾಗ ನಾನು ಬಿಗಿನರ್ ಟ್ರೇಡರ್ ಆದ್ರೆ, ನಾನು ಇವಾಗ ಬರ್ತೀನಿ, ಸ್ಟಾಕ್ಸ್ ಚೆನ್ನಾಗಿದೆ ಅಂತ ಫೀಲ್ ಆಗುತ್ತೆ, ನಾಳೆ ಇನ್ಯಾವುದೋ ಸಜೆಷನ್ ಕೊಡ್ತಾರೆ, ನಾಳಿದ್ ಬಂದು ಏನೊಂದು ಕಾಲ್ ಕೊಡ್ತಾರೆ. ಸೊ ಎವ್ರಿ ಡೇ ಒಂಥರ ಮಿಕ್ಸ್ ಕೈಂಡ್ ಆಫ್ ಥಿಂಗ್ ಅಂತ ಫೀಲ್ ಆಗುತ್ತೆ. ಬಟ್ ಕನ್ಸಿಸ್ಟೆಂಟ್ ಆಗಿ ನಾವ್ ಯಾವ ಕಡೆ ಹೋಗ್ಬೇಕು, ಸ್ಟಾಕ್ ಕಡೆ ಹೋಗ್ಲಾ, ಕಾಲ್ಸ್ ಕಡೆ ಹೋಗ್ಲಾ, ಇಲ್ಲ ಫ್ಯೂಚರ್ ಕಡೆ ಹೋಗ್ಲಾ, ಆಪ್ಷನ್ಸ್ ಕಡೆ ಹೋಗ್ಲಾ, ಈ ಗೊಂದಲಗಳಿಂದ ನಿಮ್ಗೊಂದು ರಿಸಲ್ಟ್ ಸಿಗ್ಬೇಕು ಅಂದ್ರೆ 15 ಡೇಸ್ ನಿಮ್ಮ ಟ್ರೇಡ್ ರೆಕಾರ್ಡ್ ನ ನೀವು ಮೇಂಟೈನ್ ಮಾಡಿ. ಸೊ ಆಟೋಮೆಟಿಕ್ ಆಗಿ ನೀವು ಯಾವ ಪಾತಲ್ಲಿ ಹೋಗ್ಬೇಕು ಅಂತ ಫೈಟ್ ಮಾಡ್ತೀರಾ, ಆ ರೂಟ್ಗಾದ್ರೂ ಅಟ್ಲೀಸ್ಟ್ ಟ್ರೈ ಮಾಡಕ್ ಹೋಗ್ತೀರಾ. ಇವಾಗ ಸಪೋಸ್ ನೀವು 15 ಡೇಸ್ ಅಲ್ಲಿ ಎಲ್ಲಾ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ, ಓಕೆ ನಾನು ಎಲ್ಲಾ ಕಡೆ ಮಾಡಿದಕ್ಕೆ ಎಲ್ಲಾ ಕಡೆ ಲಾಸ್ ಆಗ್ತಾ ಇದೆ. ಸೊ ನಾನು ಒಂದ್ ರೂಟ್ ಅಲ್ಲಿ ಹೋಗ್ಬೇಕು, ಯಾವ್ದು ನನ್ನ ಬೆಸ್ಟ್ ರೂಟ್, ಸ್ಟಾಕ್, ಆಪ್ಷನ್ಸ್, ಎನಿಥಿಂಗ್. ಸೊ ಅದ್ರ ಮೇಲೆ ನಾವು ಕನ್ಸಿಸ್ಟೆಂಟ್ ಆಗಿ ಸ್ಟ್ರಕ್ಚರ್ ಮಾಡ್ಕೊಬೇಕು ಅನ್ನೋದು ನಮ್ಗೆ ಟ್ರೇಡಿಂಗ್ ಜರ್ನಲ್ ಇಂದ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಯಾಕಂದ್ರೆ ಟ್ರೇಡಿಂಗ್ ಜರ್ನಲ್ ನಿಮ್ಮ ಕನ್ಸಿಸ್ಟೆನ್ಸಿ ಮತ್ತೆ ಸ್ಟ್ರಕ್ಚರ್ಡ್ ವೇ ಆಫ್ ಟ್ರೇಡಿಂಗ್ ನ ಇಂಪ್ರೂವ್ ಮಾಡೋದು. ಬೆನಿಫಿಟ್ ನಂಬರ್ 3, ಸೊ ಟ್ರೇಡಿಂಗ್ ಜರ್ನಲ್ ಇಂದ ನೀವ್ ಏನ್ ಪ್ರಾಫಿಟ್ ಮಾಡ್ತಿದ್ದೀರಾ, ಎಷ್ಟು ಲಾಸ್ ಮಾಡ್ಕೋತಿದ್ದೀರಾ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಮೇನ್ ಥಿಂಗ್ ಎಂಡ್ ಆಫ್ ದ ಡೇ ಅದೇ ತಾನೆ, ನಾವು ಪ್ರಾಫಿಟ್ ಮಾಡೋದಕ್ಕೋಸ್ಕರನೇ ಟ್ರೇಡ್ ಮಾಡಕ್ ಬರ್ತೀವಿ. ಬಟ್ ಲಾಸ್ ಕೂಡ ಆಗುತ್ತೆ. ಬಟ್ ಲಾಸ್ ಯಾಕೆ ಆಗ್ತಿದೆ ಅನ್ನೋ ಕ್ವಶನ್ ಬರ್ಬೇಕು ಅಂದ್ರೆ ನೀವು ಅದನ್ನ ನೋಡ್ಬೇಕು. ಎವ್ರಿ ಡೇ ಇವತ್ತು 500 ಬಂತು, ನಾಳೆ 1000 ಬಂತು, ನಾಳಿದ್ದು 5000 ಹೋಗ್ಬಿಡ್ತು. ಓಕೆ, 500,000 3500, ಎಷ್ಟು ದಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನೀವು ಒಂದು ಡಾಟಾ ಅಕ್ಯುಮುಲೇಟ್ ಮಾಡಬೇಕು. ಏನಂದ್ರೆ ನೀವು ಲಾಸ್ಟ್ 5 ಇಯರ್ಸ್ ಇಂದ ಯಾವ ಟ್ರೇಡ್ ಮಾಡಿದಿರಾ, ಅಲ್ಲಿಂದ ನಿಮ್ಮ ಹತ್ರ ಡಾಟಾ ಇದ್ದಾಗ ಸೊ ನಿಮ್ಮ ಟ್ರೇಡಿಂಗ್ ಜರ್ನಿ ಹೇಗ್ ಹೋಗ್ತಿದೆ, ಸೊ ನೀವು ಈ ಕೆರಿಯರ್ ಅಲ್ಲಿ ಯಾವ ತರ ಬಿಲ್ಡಪ್ ಮಾಡ್ಕೊಂತೀರಾ ನಿಮ್ಮ ಜರ್ನಿನ, ಸೊ ಅದು ಪೂರ್ತಿ ಕ್ಲಿಯರ್ ಅಂಡ್ ಸ್ಮೂತ್ ಆಗಿ ಹೋಗುತ್ತೆ. ಸೊ ನಿಮ್ಗೆ ಈಚ್ ಡೇ ನೀವೇನ್ ಮಾಡ್ತಿದ್ರ ಅದ್ ರೆಕಾರ್ಡ್ ಮಾಡಿದ್ರೆ, ಸೊ ನೀವು 5 ಇಯರ್ಸ್ ಇಂದ ಏನ್ ಪ್ರಾಫಿಟ್ ಮಾಡಿದಿರಾ, ಏನ್ ಲಾಸ್ ಮಾಡಿದಿರಾ, ಏನ್ ಬ್ರೋಕರೇಜ್ ಪೇ ಮಾಡಿದ್ರೆ, ಪ್ರತಿ ಒಂದೊಂದು ಒಂದು ಪ್ರಾಪರ್ ಬ್ಯಾಲೆನ್ಸ್ ಶೀಟ್ ತರ ಇರುತ್ತೆ. ಸೊ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವು ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡ್ಲೇಬೇಕು. ಎಲ್ಲಾ ಬ್ರೋಕರ್ಗಳು ಅವ್ರದ್ದು ಬ್ಯಾಕ್ ಎಂಡ್ ಡಾಟಾ ಇದ್ದೇ ಇರುತ್ತೆ. ಬಟ್ ನೀವ್ ಯಾವ ಸ್ಟ್ರಾಟಜಿ ಮೇಲೆ ಮಾಡಿದ್ರಿ ಅವ್ರಿಗೆ ಗೊತ್ತಿರಲ್ಲ. ಸೊ ನೀವ್ ಯಾವ ಸ್ಟ್ರಾಟಜಿ ಮೇಲೆ, ಬಿಕಾಸ್ ನಾನು ಆತರ ಕೀ ಥಿಂಗ್ ನ ಫಾಲೋ ಮಾಡ್ತೀನಿ. ಸೊ ಎಲ್ಲ ಪರ್ಟಿಕ್ಯುಲರ್ ಸ್ಟ್ರಾಟಜೀಸ್ ಸಪ್ರೇಟ್ ಟ್ರೇಡಿಂಗ್ ಜರ್ನಲ್ ಮೇಂಟೈನ್ ಮಾಡ್ತಿರ್ತೀನಿ. ಯಾವ್ದ್ರಿಂದ ಎಷ್ಟು ಪ್ರಾಫಿಟ್ ಬರುತ್ತೆ ಆ ಸ್ಟ್ರಾಟಜಿನ ಫಾಲೋ ಮಾಡ್ಬೇಕಾ ಬೇಡವಾ ಅನ್ನೋದು ಕ್ಲಿಯರ್ ಆಗುತ್ತೆ. ಬೆನಿಫಿಟ್ ನಂಬರ್ 4, ನಿಮ್ಗೆ ಟ್ರೇಡಿಂಗ್ ಜರ್ನಲ್ ಇಂದ ಬೆಸ್ಟ್ ಸ್ಟ್ರಾಟಜಿ ಹೇಗ್ ಫೈಂಡ್ ಮಾಡಬಹುದು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಅಂದ್ರೆ, ಈಗ ಸಪೋಸ್ ನೀವು ಯಾವ್ದೋ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತೀರಿ, ಇದು ಯೂಟ್ಯೂಬ್ ಅಲ್ಲಿ ತುಂಬಾ ಇನ್ಫಾರ್ಮೇಶನ್ಸ್ ಇರೋದ್ರಿಂದ ನೀವು ಪ್ರತಿದಿನ ಒಂದೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ. ಒಂದೊಂದು ಸ್ಟ್ರಾಟಜೀಸ್, ಎಷ್ಟೊಂದು ಸ್ಟ್ರಾಟಜೀಸ್ ಗಳು ಒಬ್ಬೊಬ್ರು ಒಂದೊಂದರ ಪೋಸ್ಟ್ ಮಾಡ್ತಾ ಇರ್ತಾರೆ. ಸೊ ಯಾವ್ದು ವರ್ಕ್ ಆಗುತ್ತೆ ನಮ್ಗೆ ಗೊತ್ತಿಲ್ಲ. ಸೊ ಬೆಸ್ಟ್ ಸ್ಟ್ರಾಟಜಿ ಫಾಲೋ ಮಾಡ್ಬೇಕು. ಸೊ ಅದ್ರ ಫಾಲೋ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 3 ಮಂತ್ಸ್ ಪೇಪರ್ ಟ್ರೇಡ್ ಮಾಡ್ಬೇಕು. ಇಲ್ಲಾಂದ್ರೆ ಅಟ್ಲೀಸ್ಟ್ ಲಾಸ್ಟ್ 5 ಇಯರ್ಸ್ ಬ್ಯಾಕ್ ಟೆಸ್ಟ್ ಮಾಡ್ಬೇಕು. ಬ್ಯಾಕ್ ಟೆಸ್ಟ್ ಬಗ್ಗೆ ನಾನು ಕ್ಲಿಯರ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್
ಬ್ಯಾಕ್ ಟೆಸ್ಟಿಂದ ಏನು ಯೂಸ್ ಆಗುತ್ತೆ ಅಂದ್ರೆ, ಬ್ಯಾಕ್ ಟೆಸ್ಟಿಂದ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಲಾಸ್ಟ್ 5 ಇಯರ್ಸ್ ಒಂದು ಸ್ಟ್ರಾಟಜಿ ವರ್ಕ್ ಆಗಿದೆ ಅಂದ್ರೆ ನೆಕ್ಸ್ಟ್ 5 ಇಯರ್ಸ್ ಕೂಡ ವರ್ಕ್ ಆಗುತ್ತೆ. ಸೊ ವರ್ಕ್ ಆಗೋ ಪ್ರಾಬಬಿಲಿಟೀಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಬ್ಯಾಕ್ ಟೆಸ್ಟ್ ಮಾಡಿದಷ್ಟು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಅದರಿಂದ ನೀವು ಒಂದು ಒಳ್ಳೆ ಸ್ಟ್ರಾಟಜಿನ ಫೈಂಡ್ ಔಟ್ ಮಾಡ್ಬೋದು. ಸೊ ಟ್ರೇಡಿಂಗ್ ಜರ್ನಲ್ಲಿ ಬ್ಯಾಕ್ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ, ಫ್ರಂಟ್ ಟೆಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ಬೆಟರ್ ಸ್ಟ್ರಾಟಜಿ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಒಂದು ಜರ್ನಲ್ ಇರಲೇಬೇಕು. ನೀವು ಎಂಡ್ ಟು ಎಂಡ್ ಡೈಲಿ ಎಂಟ್ರಿ ಎಕ್ಸಿಟ್ ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದ್ರ ಪರ್ಫಾರ್ಮೆನ್ಸ್ ಟ್ರ್ಯಾಕ್ ಮಾಡ್ಬೋದು, ಅಕ್ಯುರಸಿ ಸಿಗ್ಬೋದು, ಅಂಡ್ ಓವರ್ ಆಲ್ ಒಂದು ಒಳ್ಳೆ ಪಿಕ್ಚರ್ ಸಿಗುತ್ತೆ. ಸೊ ಹೇಗಾಗತ್ತೆ, ಹೇಗೆ ಪರ್ಫಾರ್ಮ್ ಬರುತ್ತೆ, ಎಷ್ಟು ಡ್ರಾಡೌನ್ ಬರುತ್ತೆ, ಎಷ್ಟು ಪ್ರಾಫಿಟ್ ಬರುತ್ತೆ, ಪ್ರತಿಯೊಂದೊಂದು ಗೊತ್ತಾಗುತ್ತೆ. ಸೊ ಇಷ್ಟು ಬೆನಿಫಿಟ್ಸ್ ಇರುತ್ತೆ ನೀವು ಟ್ರೇಡಿಂಗ್ ಜರ್ನಲ್ ಫಾಲೋ ಮಾಡಿ. ಓಕೆ, ಟ್ರೇಡಿಂಗ್ ಜರ್ನಲ್ ಅಂತ ಹೇಳ್ತಾ ಇದ್ದೀರಾ, ಬಟ್ ಟ್ರೇಡಿಂಗ್ ಜರ್ನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತಾನೆ ಹೇಳ್ಕೊಡ್ತಿಲ್ಲ ಅಂತ ನೀವು ಅನ್ಕೊಂತಾ ಇದ್ದೀರಾ. ಈಗ ಅದೇ ಸ್ಟೆಪ್ಸ್ಗೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್, ಟ್ರೇಡಿಂಗ್ ಜರ್ನಲ್ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಕೆಲಸ. ಅಂದ್ರೆ ಆಲ್ಮೋಸ್ಟ್ ಒಂದು 4 ಸ್ಟೆಪ್ಸ್ ಅಷ್ಟೇನೆ. ಸೊ ಫಸ್ಟ್ ಸ್ಟೆಪ್, ನೀವು ಒಂದು ಬುಕ್ ಆರ್ ಆ ಸ್ಪ್ರೆಡ್ ಶೀಟ್ ಮೀನ್ಸ್ ಎಕ್ಸೆಲ್ ಅಲ್ಲಿ ಒಂದು ಫೈಲ್ ಇಟ್ಕೊಂಡಿರ್ಬೇಕು. ನಿಮ್ಮ ಹತ್ರ ಏನಾದ್ರು ಲ್ಯಾಪ್ಟಾಪ್ ಇದ್ರೆ, ಆರ್ ಎಲ್ಸ್ ನೀವು ಒಂದು ಬುಕ್ ಅಲ್ಲಿ ಮೇಂಟೈನ್ ಮಾಡೋದಕ್ಕೆ ಒಂದು ಬುಕ್ ಆದ್ರೂ ಬೇಕು. ಒಂದು ಪರ್ಟಿಕ್ಯುಲರ್ ಟ್ರೇಡಿಂಗ್ ಅಂತಾನೆ ಒಂದು ಬುಕ್ ಇಟ್ರೆ ನೀವು ಅಲ್ಲಿಂದ ಫಸ್ಟ್ ಸ್ಟೆಪ್ ಗೆ ಕಾಲಿಟ್ಟಂಗೆ. ಅಂಡ್ ಸೆಕೆಂಡ್ ಸ್ಟೆಪ್, ನೀವು ಟ್ರೇಡಿಂಗ್ ಜರ್ನಲ್ ಈಗ ಒಂದು ಟೈಮ್ ಟೇಬಲ್ ತರ ಕ್ರಿಯೇಟ್ ಮಾಡ್ಕೊಬೇಕು. ಟೈಮ್ ಟೇಬಲ್ ಹೇಗೆ ಕ್ರಿಯೇಟ್ ಮಾಡ್ತಿದ್ವಿ, ಸೊ ಇಂಥ ಡೇಟ್ಗೆ ಇಂಥ ಕ್ಲಾಸ್, ಸೊ ಈ ಪೀರಿಯಡ್ ಇಂದ ಈ ಪೀರಿಯಡ್ಗೆ ಅನ್ನೋದು ಒಂದು ಟೈಮ್ ಟೇಬಲ್. ಅದೇ ಒಂದು ಎಕ್ಸಾಮ್ ಟೈಮ್ ಟೇಬಲ್ ಅನ್ಕೊಳ್ಳೋಣ, ದಿನ ಇಂಥ ಎಕ್ಸಾಮ್ ಇರುತ್ತೆ, ಈ ಟೈಮ್ ಇಂದ ಈ ಟೈಮ್ಗೆ ಅನ್ನೋ. ಅದೇ ತರ ಒಂದು ಡೇಟ್ ಕಾಲಮ್, ಡೇಟ್ ಆದ್ಮೇಲೆ ನೆಕ್ಸ್ಟ್ ಯಾವ ಸ್ಟಾಕ್ ಅನ್ನ ಬೈ ಮಾಡ್ತಾ ಇದ್ದೀರಾ, ಯಾವ ಸ್ಟಾಕ್ ಅನ್ನ ಸೆಲ್ ಮಾಡ್ತಿದ್ದೀರಾ, ಆರ್ ಎಲ್ಸ್ ಬ್ಯಾಂಕ್ ನಿಫ್ಟಿ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಮೆನ್ಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟಾಕ್ಸ್ ನೇಮ್ಸ್ ಆರ್ ಎಲ್ಸ್ ನೇಮ್ಸ್ ಅಂತ ಒಂದು ಕಾಲಮ್ ಕೊಟ್ಕೊಬೇಕು. ನೆಕ್ಸ್ಟ್ ಯಾವ ಪ್ರೈಸ್ ಗೆ ಎಂಟ್ರಿ ಆಗ್ತಾ ಇದ್ದೀರಾ ಅಂಡ್ ಯಾವ ಪ್ರೈಸ್ ಗೆ ಎಕ್ಸಿಟ್ ಆಗ್ತಾ ಇದ್ದೀರಾ. ಸೊ ಎಂಟ್ರಿ ಎಕ್ಸಾಕ್ಟ್ ಡಿಫರೆನ್ಸ್ ನಮ್ಗೆ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಎಷ್ಟು ಪಾಯಿಂಟ್ಸ್ ಪ್ರೈಸ್ ಅಂತ ಹೇಳ್ತಾರೆ. ಟಾಟಾ ಮೋಟರ್ಸ್ 400 ಪ್ಲಸ್ ಇದ್ರೆ 400 ರುಪೀಸ್ ಅಂದ್ರೆ, ಬಟ್ 400 ರುಪೀಸ್ ಅಲ್ಲ, 400 ಪಾಯಿಂಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಸೊ 400 ಪಾಯಿಂಟ್ಸ್ ಅಲ್ಲಿ ಈಗ 1% ಬಂತು ಅಂದ್ರೆ ನಮ್ಗೆ ಒಂದು 4 ಪಾಯಿಂಟ್ ಬರುತ್ತೆ ಇಂಟು ಕ್ವಾಂಟಿಟಿ ಸೈಜ್. ನೆಕ್ಸ್ಟ್ ಕಾಲಮ್ ಕ್ವಾಂಟಿಟಿ ಸೈಜ್ ಹಾಕೊಂಡು, ಇಫ್ ಯು ಗೆಟ್ 4 ಪಾಯಿಂಟ್ಸ್, ನೀವು ಎಷ್ಟು ಕ್ವಾಂಟಿಟಿ ತಗೊಂಡಿದ್ರೆ 100 ಕ್ವಾಂಟಿಟಿ ತಗೊಂಡಿದ್ರೆ 400 ರುಪೀಸ್ ಪ್ರಾಫಿಟ್. ನೆಕ್ಸ್ಟ್ ಕಾಲಮ್ ಪ್ರಾಫಿಟ್ ಅಂಡ್ ಲಾಸ್ ಹಾಕೊಬೇಕು. ಅದ್ರ ನೆಕ್ಸ್ಟ್ ಕಾಲಮ್ ಬ್ರೋಕರೇಜ್, ನೀವು ಒಂದು ಟ್ರೇಡ್ಗೆ ಎಷ್ಟು ಬ್ರೋಕರೇಜ್ ಪೇ ಮಾಡಿ. ಸೊ ಇವಾಗ ಹೊಸದಾಗಿ ಎಲ್ಲ ಯಾರ್ಯಾರು ಎಂಟ್ರ್ ಮಾಡ್ತಾರೆ ಅವ್ರಿಗೆಲ್ಲ ಅನ್ಸೋದು, ಓಕೆ ನಾನು ಇವತ್ತು 1000 ಪ್ರಾಫಿಟ್ ಮಾಡ್ಬಿಟ್ಟೆ. 1000 ಪ್ರಾಫಿಟ್ ಮಾಡ್ಬಿಟ್ರೆ ಆಗಲ್ಲ, ನೀವು 10 ಟ್ರೇಡ್ ತಗೊಂಡಿದ್ರೆ 1000 ಬ್ರೋಕರ್ ಅನ್ನೇ ತಿನ್ಕೊಂಡ್ಬಿಡ್ತಾರೆ. ಸೊ ನೀವು 1000 ಪ್ರಾಫಿಟ್ ಮಾಡಿದ್ರೆ 1000 ಅಲ್ಲಿ ಎಷ್ಟು ಬ್ರೋಕರೇಜ್ ಕಟ್ಟಿದ್ದೀರಾ, ಸೊ ಒಂದು ಟ್ರೇಡ್ಗೆ ನೀವು ಎಷ್ಟು ಬ್ರೋಕರೇಜ್ ಕಟ್ಟಿದ್ದೀರಾ ಅನ್ನೋದನ್ನ ನೀವು ಮೆನ್ಷನ್ ಮಾಡಿ. ಆಫ್ಟರ್ ದಟ್ ನಿಮ್ಗೆ ಏನು ನೆಟ್ ಪ್ರಾಫಿಟ್ ಬರುತ್ತೆ ಅದಕ್ಕೆ ಒಂದು ಕಾಲಮ್ ಕ್ರಿಯೇಟ್ ಮಾಡ್ಕೊಬೇಕು. ಅದಾದ್ಮೇಲೆ ನೆಕ್ಸ್ಟ್ ಕಾಲಮ್ ಬಂದು ಅಕ್ಯುಮುಲೇಷನ್. ಸೊ ನೀವೇನೇನ್ ಮಾಡಿದಿರ, ಸೊ ಪ್ರತಿ ಟ್ರೇಡ್, ಈ ಟ್ರೇಡ್ ಅಲ್ಲಿ 1000 ಪ್ರಾಫಿಟ್ ಮಾಡಿದ್ರಿ ಆಫ್ಟರ್ ಬ್ರೋಕರೇಜ್, ನೆಕ್ಸ್ಟ್ ಟ್ರೇಡ್ ಅಲ್ಲಿ 500 ಲಾಸ್ ಆಗಿದೆ. ಸೊ 1000 ಮೈನಸ್ 500 500. ಸೊ ನೆಕ್ಸ್ಟ್ ಕಾಲಮ್ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಬೇಕು. ನೀವು ಎವ್ರಿ ಡೇ ಎಲ್ಲಾನು ಕ್ಯಾಲ್ಸಿ ಇಟ್ಕೊಂಡು ಕೂರೋ ತರ ಇರಬಾರ್ದು. ಸೊ ನೀಟ್ ಆಗಿರಬೇಕು. ಇವಾಗ ನೀವು ಬುಕ್ ಅಲ್ಲಿ ಮೇಂಟೈನ್ ಮಾಡಿದ್ರು ಆಡ್ ಆರ್ ಲೆಸ್ ಮಾಡ್ಕೊಂಡು ಹೋಗ್ತಾ ಇರೋ. ಸೊ ಈ ತರ ಮಾಡ್ಕೊಂಡು ನೀವು ಒಂದು 10,000 ಟ್ರೇಡ್ ತಗೊಂಡ್ರು ನಿಮ್ಗೊಂದು ಕ್ಲಾರಿಟಿ ಏನಾದ್ರು, ನೀವು ಒಂದು 10 ಇಯರ್ಸ್ ಟ್ರೇಡ್ ಮಾಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಅಂಡ್ ನೆಕ್ಸ್ಟ್ ಸ್ಟೆಪ್ಸ್, ನೀವು ಡೈಲಿ ನಿಮ್ಮ ಟ್ರೇಡ್ ನ ರೆಕಾರ್ಡ್ ಮಾಡೋ ಹ್ಯಾಬಿಟ್ ಇಟ್ಕೊಂಡ್ರೆ. ಸೊ ನೀವು ಒಂದು ಬುಕ್ ತಗೊಂಡ್ರಿ, ಎಕ್ಸೆಲ್ ಶೀಟ್ ಓಪನ್ ಮಾಡಿದ್ರಿ, ಡೇಟ್ ಕಾಲಮ್ ಎಲ್ಲ ಹಾಕೊಂಡ್ರಿ. ಸೊ ಎವ್ರಿ ಡೇ ನೀವು ಡಿಸಿಪ್ಲಿನ್ ಆಗಿ ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಗೆ ಕ್ಲಾರಿಟಿ ಸಿಗಲ್ಲ ಟ್ರೇಡಿಂಗ್ ಜರ್ನಲ್. ಸೊ ಎವ್ರಿ ಡೇ ಆಫ್ಟರ್ ಅ ಟ್ರೇಡ್ ನೀವು ಈ ಹ್ಯಾಬಿಟ್ ನ ಬೆಳೆಸ್ಕೊಬೇಕು. ಸೊ ನಿಮ್ಮ ಟ್ರೇಡಿಂಗ್ ನ ಎವ್ರಿ ಡೇ ನೀವೇನ್ ಟ್ರೇಡ್ ಮಾಡ್ತೀರಾ, ಡೇಟ್ ಕಾಲಮ್ ಅಲ್ಲಿ ಡೇಟ್, ಇವತ್ತಿನ ಡೇಟ್ ಅಂಡ್ ಸ್ಟಾಕ್, ಇಂತ ಪರ್ಟಿಕ್ಯುಲರ್ ಸ್ಟಾಕ್ ಟಾಟಾ ಮೋಟರ್ಸ್ ರಿಲಯನ್ಸ್ ಏನೋ ಪರ್ಚೇಸ್ ಮಾಡಿದ್ರೆ 1000 ಪರ್ಚೇಸ್ ಮಾಡಿದ್ರಿ, 1010 ಗೆ ಸೆಲ್ ಮಾಡಿದ್ರಿ, 10 ಪಾಯಿಂಟ್ಸ್ ಪ್ರಾಫಿಟ್ ಆಗಿದೆ. ಒಂದು 10 ಕ್ವಾಂಟಿಟಿ 100 ಕ್ವಾಂಟಿಟಿ ತಗೊಂಡಿದ್ರಿ, 1000 ಪ್ರಾಫಿಟ್ ಬಂತು. ಆ 1000 ಅಲ್ಲಿ 200 ಬ್ರೋಕರೇಜ್ ಕೊಟ್ಟಿದ್ರಿ, ಇಷ್ಟು ಪ್ರಾಫಿಟ್ ಬಂತು. ಸೊ ಎವ್ರಿ ಡೇ ನೀವು 100 ಟ್ರೇಡ್ ತಗೊಂಡ್ರು 100 ಟ್ರೇಡ್ ಇಂಡಿವಿಜುವಲ್ ಆಗಿ ಎಂಟ್ರಿ ಮಾಡಿದ್ರೆ ಕ್ಲಾರಿಟಿ ಅಂತ ಸಿಗುತ್ತೆ. ಅಂಡ್ ಪರ್ಟಿಕ್ಯುಲರ್ ಸ್ಟ್ರಾಟಜಿಗೆ ಪರ್ಟಿಕ್ಯುಲರ್ ಎಕ್ಸೆಲ್ ಶೀಟ್ ಮೇಂಟೈನ್ ಮಾಡಿ ಇನ್ನ ಕ್ಲಾರಿಟಿ ಜಾಸ್ತಿ. ನೆಕ್ಸ್ಟ್ ಸ್ಟೆಪ್, ಕಂಪೇರ್ ದ ಡಾಟಾ. ಸೊ ನಿಮ್ಗೆ ಏನ್ ಡಾಟಾ ನೀವು ತಗೊಂಡಿದ್ದೀರಾ, ಸೊ ಇವಾಗ ನೀವು ಡೇ ಟು ಡೇ ಆಕ್ಟಿವಿಟಿಲಿ ನೀವು ಡೈಲಿ ಬೈ ಸೆಲ್ ಎಲ್ಲಾನು ರೆಕಾರ್ಡ್ ಮಾಡ್ತಾ ಇದ್ದೀರಲ್ಲ. ಸೊ ಆ ರೆಕಾರ್ಡ್ ಅಕ್ಯುಮುಲೇಷನ್ 1 ಮಂತ್ ಆದ್ಮೇಲೆ ನಿಮ್ಗೆ ಎಷ್ಟು ಪ್ರಾಫಿಟ್ ಬಂದಿದೆ, ಎಷ್ಟು ಬ್ರೋಕರೇಜ್ ಕಟ್ಟಿದ್ದೀರಾ, ಸೊ ಅದಾದ್ಮೇಲೆ ನಿಮ್ಮ ಅಕೌಂಟ್ ಗ್ರೋತ್ ಹೆಂಗ್ ಹೋಗ್ತಾ ಇದೆ, ಮೇಲ್ ಹೋಗ್ತಾ ಇದೆ, ಕೆಳಗೆ ಬರ್ತಾ ಇದೆ. ಇಫ್ ಯಾವ್ದಾರ ಒಂದು ಸ್ಟ್ರಾಟಜಿ 3 to 4 ಮಂತ್ಸ್ ವರ್ಕ್ ಆಗಿಲ್ಲ ಅಂದ್ರೆ ಆ ಸ್ಟ್ರಾಟಜಿನ ನೀವು ಇಟ್ಕೊಂಡು ಅದರಿಂದ ಓಡೋ ನೆಸೆಸಿಟಿ ಇರಲ್ಲ. ಸೊ ನೀವು ಆ ಪರ್ಫಾರ್ಮೆನ್ಸ್ ತಿಳ್ಕೊಬೇಕು ಅಂದ್ರೆ ಎವ್ರಿ ಮಂತ್ ಆರ್ ಎವ್ರಿ ಕ್ವಾರ್ಟರ್
ನೀವು ಅದ್ರ ಪರ್ಫಾರ್ಮೆನ್ಸ್ನ ಒಂದು ಸಣ್ಣ ಗ್ರಾಫ್ ಹಾಕಿ ಚೆಕ್ ಮಾಡಿಕೊಂಡು ವರ್ಕ್ ಆಗಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಬೇರೆ ಸ್ಟ್ರಾಟಜಿ, ಬೇರೆ ಟೆಕ್ನಿಕಲ್ ಇಲ್ಲ ಡಿಸ್ಕ್ರಿಷನರಿನೋ, ಸೊ ನಿಮ್ ಫೇವ್ರೇಟ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಚೇಂಜ್ ಓವರ್ ಆಗ್ಬೇಕು. ಸೊ ಅದಕ್ಕೆ ನಿಮ್ಗೆ ಏನ್ ಪರ್ಫಾರ್ಮ್ ಆಗ್ತಿದೆ ಅದು ಪ್ರತಿ ಒಂದೊಂದು ಡೀಟೇಲ್ಸ್ ಎವ್ರಿ ಮಂತ್ ಒನ್ಸ್ ಚೆಕ್ ಮಾಡಬೇಕು. ಎಷ್ಟು ಪರ್ಸೆಂಟ್ ರಿಟರ್ನ್ ಬಂತು, ಎಷ್ಟು ಬ್ರೋಕರೇಜ್ ಪೇ ಮಾಡಿದ್ರೆ, ಎಷ್ಟು ಪ್ರಾಫಿಟ್ ಮಾಡಿದಾರೆ ಅಂಡ್ ಹೇಗೆ ಪರ್ಫಾರ್ಮ್ ಆಗ್ತಾ ಇದೆ, ಇಷ್ಟು ಡೀಟೇಲ್ ಆಗಿ ನೀವು ನೋಡ್ತಾ ಹೋಗ್ತಾ ಇದ್ರೆ ನಿಮ್ಮ ಟ್ರೇಡಿಂಗ್ ಗೋಲ್ ನೀವೇನೇನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಪ್ರತಿಯೊಂದೊಂದಾಗುತ್ತೆ. ಬಿಕಾಸ್ ನೀವೆಲ್ಲ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ನಿಮ್ಮ ಹತ್ರ ರೂಟ್ ಮ್ಯಾಪ್ ಇರಬೇಕು. ಸೊ ರೂಟ್ ಮ್ಯಾಪ್ಗೆ ಟ್ರೇಡಿಂಗ್ ಜರ್ನಲ್ ಬೇಕೇ ಬೇಕು. ಸೊ ವಿತೌಟ್ ಟ್ರೇಡಿಂಗ್ ಜರ್ನಲ್ ನೀವು ಯಾವ ಕಡೆ ಹೋಗ್ತಾ ಇದ್ರೆ ಅನ್ನೋದು ನಿಮ್ಗೆ ಗೊತ್ತಾಗದೆ. ಸೊ ಟ್ರೇಡಿಂಗ್ ಜರ್ನಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಬಟ್ ತುಂಬಾ ಜನ ಫಾಲೋ ಮಾಡಲ್ಲ ಬಿಗಿನರ್ಸ್. ನೀವು ಆದಷ್ಟು ಈ ವಿಡಿಯೋನ ಎಲ್ಲರ ಹತ್ರ ಶೇರ್ ಮಾಡಿ. ಐ ಥಿಂಕ್ ನಿಮ್ಗೆ ಇದರಲ್ಲಿ ಸಮ್ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಸೊ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಇನ್ನೂ ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಪೋಸ್ಟ್ ಮಾಡ್ತೀನಿ. ಸೊ ಜಾಸ್ತಿ ಡ್ಯೂರೇಷನ್ ಬೇಡ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಪ್ಲೀಸ್ ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ನಿಮ್ಮ ಫ್ರೆಂಡ್ಸ್ಗಳಿಗೂ, ಆ್ಯಂಡ್ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು. ಬಾಯ್ ಬಾಯ್.